ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂದರೆ, ಕರಗುವ ಸಕ್ಕರೆಗೆ ಸೇರುವ ಇರುವೆಗಳು ಅದೇ ಕರಗುವ ಉಪ್ಪಿಗೆ ಸೇರೋದಿಲ್ಲ. ಅಂದರೆ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೋ ಹಾಗೆ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಸಂಬಂಧಿಕರು ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ದೇವಸ್ಥಾನದ ಒಳಗೆ ಹೋಗಿ ಬರುವಷ್ಟರಲ್ಲಿ ಬೂದಿ ವಿಭೂತಿ ಆಗತ್ತೆ, ನೀರು ತೀರ್ಥವಾಗತ್ತೆ, ಅಕ್ಕಿ ಅಕ್ಷತೆಯಾಗತ್ತೆ, ಕಾಯಿ ಮತ್ತು ಹಣ್ಣುಗಳು ಪ್ರಸಾದವಾಗತ್ತೆ, ಅನ್ನ ನೈವೇದ್ಯವಾಗತ್ತೆ. ಇಷ್ಟೆಲ್ಲ ಜಡ ವಸ್ತುಗಳೇ ಬದಲಾಗತ್ತೆ, ಆದರೆ ಜೀವ ಇರುವ ಮನುಷ್ಯ ಮಾತ್ರ ದೇವಾಲಯದ ಒಳಗೆ ಪ್ರವೇಶಿಸಿ ಹೊರಗಡೆ ಬಂದರೂ ಸಹ ಯಾಕೆ ಅವನು ಬದಲಾಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಸತ್ಯವಾದ ಮಾತಲ್ವಾ. ಪ್ರಸಾದ ಅಂದ್ರೇ ನಾವು ಸೇವಿಸುವಾಗ ನಮಗೆ ಆನಂದ ಕೊಡುವಂತಹ ವಸ್ತು ಅಂತ, ಅಂದರೆ ನಾನು ಒಳ್ಳೆಯದನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ. ಹಾಗೆಯೇ ನಾನು ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ನನ್ನ ಮನಃಶುದ್ಧಿಯೂ ಸಹ ಅಷ್ಟೇ ಪ್ರಮುಖವಾಗುತ್ತೆ ಅಲ್ವಾ. ಒಮ್ಮೆ ಯೋಚನೆ ಮಾಡಿ, ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡಿ. ಥ್ಯಾಂಕ್ ಯು.